ಎಲ್ರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡೋಣ ಅಂತ ನಾನು ಬಂದಿರೋ ಜಾಗ ಯಾವುದಪ್ಪ ಅಂತಂದ್ರೆ ಚಂದ್ರಲವಟ್ಟು ಫಸ್ಟ್ ಸ್ಟೇಜ್ ಸೆಕೆಂಡ್ ಫೇಸ್ ಅಲ್ಲಿ ಲೊಕೇಟ್ ಆಗಿರುವಂತ ಹೋಟೆಲ್ ಅತಿಥಿಗೆ ಬಂದಿದ್ದೀವಿ. ಇಲ್ಲಿ ಕೇವಲ 80 ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಊಟ ಕೊಡ್ತಾ ಇದಾರಂತೆ. ಲೋಕಲ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಅಂತಾನೆ ಹೇಳ್ಬೋದು. ಇದರ ಟೈಮಿಂಗ್ಸ್ ಒಂದು ಮಧ್ಯಾಹ್ನ 12:30 3 ಗಂಟೆ ಮತ್ತೆ 7 ರಿಂದ 10 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡು ಬರ್ತಾ ಇದಾರೆ ಅಂತ ಹೇಳ್ಬೋದು. ಹೋಗಿ ಓನರ್ ನ ಮಾತಾಡ್ಸೋಣ, ಈ ಜಾಗದ ಬಗ್ಗೆ ತಿಳ್ಕೊಳ್ಳೋಣ, ಜೊತೆಗೆ ಇವರ ಫುಡ್ ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ನ ಹೊಸ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಇವರ ಅನ್ಲಿಮಿಟೆಡ್ ಊಟನ ಟ್ರೈ ಮಾಡೋಣ. ಜೀರಾ ರೈಸ್, ಓಕೆ, ವೈಟ್ ರೈಸ್, ಕರ್ಡ್ ರೈಸ್, ಕರ್ಡ್ ರೈಸ್, ಚಪಾತಿ, ಕರ್ಡ್, ಪಿಕಲ್, ಸ್ವೀಟ್ ಪಿಕಲ್, ಹಾಂ, ಚಟ್ನಿ ಪುಡಿ, ಸಲಾಡ್, ಒಂದು ಸಾಂಬಾರು, ಒಂದು ಕಾಳು ಪಲ್ಯ, ಅದು ದಾಲ್, ಓಕೆ, ದಾಲು, ಬೀಟ್ರೂಟ್ ಪಲ್ಯ. ಇದು ಪ್ರತಿಯೊಂದು ಅನ್ಲಿಮಿಟೆಡ್. ಅನ್ಲಿಮಿಟೆಡ್. ಅವರೇ ಹಾಕೊಂಡು ಊಟ ಮಾಡೋದು. ಇದ್ರ ಜೊತೆಗೆ 2 ಚಪಾತಿ ಜೊತೆಗೆ ಬೀಟ್ರೂಟ್ ಪಲ್ಯ. ತಿನ್ನೋಣ. ಚೆನ್ನಾಗಿದೆ, ಸ್ಪೈಸಿ ಜಾಸ್ತಿ. ಚಪಾತಿ ಅಂತೂ ಮಸ್ತಾಗಿದೆ. ಅಷ್ಟು ನಾವು ಮನೇಲಿ ಮಾಡಿದಾಗ ಗಟ್ಟಿ ಆಗುತ್ತಲ್ಲ ಆ ಥರ ಎಲ್ಲ ತುಂಬ ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಖಾರ ತಿನ್ನೋರಿಗೆ ಬೀಟ್ರೂಟ್ ಪಲ್ಯ ಬೆಸ್ಟು. ನೆಕ್ಸ್ಟ್ ದಾಲ್. ಮಜಾ ಇದೆ. ಯಾಕಂದ್ರೆ ನಾನು ನಾರ್ತ್ ಕರ್ನಾಟಕ ಫುಡ್ಡು ಟ್ರೈ ಮಾಡಿರಲಿಲ್ಲ ಬೇರೆ ಕಡೆ. ಅಂದರೆ ಇಲ್ಲಿ ಬೆಂಗಳೂರು ತಿಂದಿದ್ದ ಟೇಸ್ಟ್ ಅಷ್ಟೇ. ನಾರ್ತ್ ಕರ್ನಾಟಕ ಟ್ರಾವೆಲ್ ಮಾಡಿದರೆ ಆ ಟೇಸ್ಟ್ ಗೊತ್ತಾಗ್ತಿತ್ತು. ಬಟ್ ಇದು ಮಸ್ತಿದೆ. ಮನೇಲಿ ಮಾಡ್ತಾರಲ್ಲ ಸೇಮ್ ಹೋಮ್ಲಿ ಸ್ಟೈಲು. ಹಾಗೆ ಅವ್ರು ಕೊಟ್ಟಿರೋ ಸಾಲಡು, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕಿ ಮಾಡಿದ್ದಾರೆ. ಸ್ಯಾಲಡ್ ಜೊತೆಗೆ ಹಂಗೆ ಸ್ವಲ್ಪ ಪುಡಿ ಹಾಕೊಳ್ಳೋಣ, ಡಿಫ್ರೆಂಟ್ ಟ್ರೈ ಮಾಡೋಣ. ಪುಡಿ, ಸ್ಯಾಲಡು, ಚಪಾತಿ. ಚೆನ್ನಾಗಿದೆ. ಈರುಳ್ಳಿ ಫ್ಲೇವರು, ಟೊಮೊಟೊ ಫ್ಲೇವರು ಡಾಮಿನೇಷನ್. ನೆಕ್ಸ್ಟ್ ಐಟಮ್ ರೈಸ್ ಟೈಮ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಸರ್? ಅಶೋಕ್ ಅಂತ. ಹೋಟೆಲ್ ಅತಿಥಿ ಯಾವಾಗ ಶುರುವಾಗಿದ್ದು ಸರ್? ಸುಮಾರು 9 ವರ್ಷ ಆಯ್ತು. 9 ವರ್ಷ ಆಯಿತು. ಏನು ಸ್ಪೆಷಲ್ ಸರ್ ಇಲ್ಲಿ? ಉತ್ತರ ಕನ್ನಡದ ಊಟ ಸ್ಪೆಷಲ್. ಓಕೆ. ಊಟ ಅನ್ಲಿಮಿಟೆಡ್ ಇರುತ್ತೆ. ಓಕೆ, ಅನ್ಲಿಮಿಟೆಡಾ? ಅನ್ಲಿಮಿಟೆಡ್ ಊಟ. ಎಷ್ಟಿಂದ ಶುರುವಾಗುತ್ತೆ ಸರ್ ಅನ್ಲಿಮಿಟೆಡ್? 80 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 80 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಒಂದೇ ಇದೆಯಲ್ಲ ಬೇರೆ ಬೇರೆ? ಇಲ್ಲ, ಒಂದೇ ಐಟಮ್. ಓಕೆ, ಮತ್ತೆ ಏನೇನು ಸಿಗುತ್ತೆ ಸರ್? ಮತ್ತೆ ಇಲ್ಲಿ ನಿಮ್ಗೆ ಎಗ್ ಐಟಮ್ಗಳು ಜಾಸ್ತಿ ಸಿಗುತ್ತೆ. ಓಕೆ, ಮೇನ್ ಮೂಮೆಂಟ್ ಇರೋದು ಎಗ್ ಐಟಮ್ಸ್ಗಳೇ. ಏನೇನು ಸಿಗುತ್ತೆ ಸರ್ ಎಗ್ ಐಟಮ್? ಸಿಗುತ್ತೆ ಎಗ್ ಚಾಪು, ಎಗ್ ಕೊಲ್ಹಾಪುರಿ, ಎಗ್ ಬುರ್ಜಿ, ಎಗ್ ಜಾಲ್ ಫ್ರೈ. ಓಕೆ. ಆಮೇಲೆ ಎಗ್ ಮಸಾಲ ಸಿಗುತ್ತೆ. ಓಕೆ. ಜೀರಾ ರೈಸು, ಮಸಾಲಾ ರೈಸು, ಮತ್ತೆ ಎಗ್ ರೈಸ್. ಓಕೆ, ಕಂಪ್ಲೀಟ್ ನಾರ್ತ್ ಕರ್ನಾಟಕ ಶೈಲಿನಾ ಇಲ್ಲ ಬೆಂಗಳೂರು ಶೈಲಿ? ಇಲ್ಲ, ಕಂಪ್ಲೀಟ್ ನಾರ್ತ್ ಕರ್ನಾಟಕ ಶೈಲಿ. ಓಕೆ ಸರ್. ಇದರ ಟೈಮಿಂಗ್ಸು ಸರ್? ಟೈಮಿಂಗು ಬೆಳಗ್ಗೆ ಮಧ್ಯಾಹ್ನ 1 ರಿಂದ 3:30. ಓಕೆ. ಸಾಯಂಕಾಲ 7 ರಿಂದ 10. ಇದು ಎಲ್ಲಿ ಲೊಕೇಟ್ ಆಗಿದೆ ಸರ್ ಲೊಕೇಶನ್? ನಿಯರ್ ಮಾರುತಿ ಮಂದಿರ. ಓಕೆ. ಟುವರ್ಡ್ಸ್ GKW ಲೇಔಟ್ ರೋಡ್. ನಿಯರ್ ಅಪೋಸಿಟ್ ಟು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಸ್ಕೂಲ್. ಗೂಗಲ್ ಲೊಕೇಶನ್ ಏನಾದ್ರು ಸಿಗುತ್ತಾ? ಸೇಮ್ ಹೋಟೆಲ್ ಅತಿಥಿ ಅಂತ ಹಾಕಿದ್ರೆ ಸಿಕ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಸೊ ನಾನು ರೈಸ್ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಓನರ್ ಬಂದ್ಬಿಟ್ಟು ಇಲ್ಲ ಸರ್ ನಮ್ಮ ಹತ್ರ ಎಗ್ ವೆರೈಟಿ ಚೆನ್ನಾಗಿರುತ್ತೆ, ಎಗ್ ಟ್ರೈ ಮಾಡಿ ಅಂತಂದರು. ಸುಮಾರು ವೆರೈಟಿ ಕೊಟ್ಟಿದ್ದಾರೆ. ಅದ್ರಲ್ಲಿ ನಾವು ಫಸ್ಟು ಎಗ್ ಡಿಕೆನ ಟ್ರೈ ಮಾಡೋಣ. ಇದು ನಾರ್ತ್ ಕರ್ನಾಟಕ ಸ್ಪೆಷಲ್ ಅಂತೆ. ಆಹಾ, ನೋಡಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿದೆ. ಎಗ್ನೆಲ್ಲ ನೀಟಾಗಿ ಚಾಪ್ ಮಾಡಿ ಅದನ್ನ ಫ್ರೈ ಮಾಡಿ ಕೊಟ್ಟಿದ್ದಾರೆ. ಅವ್ರು ಓನ್ ರೆಸಿಪಿ, ಓನ್ ಮಸಾಲ ಹಾಕ್ಕೊಂಡು ನಾರ್ತ್ ಕರ್ನಾಟಕ ಶೈಲಿಲಿ. ಫಸ್ಟ್ ತಿನ್ನೋಣ ಚಪಾತಿ ಜೊತೆಗೆ. ಸಖತ್ತಾಗಿರುತ್ತೆ ಸರ್. ಚಪಾತಿ ಜೊತೆಗೆ ಟ್ರೈ ಮಾಡಿ, ಎಗ್ ಐಟಮ್ನ ಟ್ರೈ ಮಾಡಿ, ಮಿಸ್ ಮಾಡಬೇಡಿ ಅಂತ ತಂದುಕೊಟ್ರು. ನಾನು ರೈಸ್ ಹಾಕೊಳ್ಳೋಕೆ ರೆಡಿ ಇದ್ದೆ. ಬೇಡ ರೈಸ್ ಬೇಡ ಸರ್, ನೀವು ಇದನ್ನ ಫಸ್ಟ್ ಟ್ರೈ ಮಾಡಿ ಆಮೇಲೆ ರೈಸ್ ಐಟಮ್ ತಿನ್ನೋರಂತೆ ಅಂತಂದರು. ತಿನ್ನೋಣ ಎಗ್ ಡಿಕೆ ಜೊತೆಗೆ ಚಪಾತಿ. ಲೈಟಾಗಿ ಸ್ವೀಟಿಶ್ ಇದೆ. ಅದು ತಿನ್ನಬೇಕಾದ್ರೆ ಎಗ್ ಫ್ಲೇವರು ಮಸ್ತು, ಮತ್ತು ಈ ಮಸಾಲ ಫ್ಲೇವರು. ಆ ಚಪಾತಿ ತಿನ್ನಬೇಕಾದ್ರೆ ಅದಕ್ಕೆ ಇಟ್ಕೊಳ್ಳುತ್ತಲ್ಲ, ಅಷ್ಟು ಸಖತ್ತಾಗಿದೆ. ಎಗ್ನ ಚಾಪ್ ಮಾಡಿದಾರಲ್ಲ, ಅದು ತಿನ್ಬೇಕಾದ್ರೆ ಪ್ರತಿಯೊಂದು ಬೈಟಲ್ಲೂ ಅದು ಗೊತ್ತಾಗ್ತಾ ಇದೆ. ಮಸಾಲೆ ಜೊತೆಗೆ ಎಗ್ ಮಿಕ್ಸ್ ಆಗಿರೋದ್ರಿಂದ ಚಪಾತಿ ಜೊತೆ ತಿಂತಾ ಇದ್ದಾರೆ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಐಟಮು ಎಗ್ ಚಾಪ್ಸ್. ಇದು ಕೂಡ ಚೆನ್ನಾಗಿರುತ್ತೆ ಸರ್, ಟ್ರೈ ಮಾಡಿ ಅಂತಂದರು. ಎಗ್ ಚಾಪ್, ಇದು ಎಗ್ ಚಾಪು
ಇದು ಎಗ್ ಡಿಕೆ. ಇದನ್ನ ಇದು ಫುಲ್ಲು ಚಾಪ್ ಮಾಡಿ ಅಂದರೆ ಇದು ಮಾಡಿಬಿಟ್ಟಿದ್ದಾರೆ. ಇದನ್ನ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಅದನ್ನ ಫ್ರೈ ಮಾಡಿದ್ದಾರೆ. ಸೇಮ್ ಮಸಾಲ ನೋಡಬೇಕಾದ್ರೆ ಸ್ವಲ್ಪ ಕಲರ್ ಡಿಫರ್ ಆಗುತ್ತೆ ಅಷ್ಟೇ, ಬಟ್ ಸೇಮ್ ಮಸಾಲ ಯೂಸ್ ಮಾಡಿದ್ದಾರೆ ಅನಿಸುತ್ತೆ. ಟೊಮೊಟೊ ಈರುಳ್ಳಿ ಅದು ಎದ್ದು ಕಾಣಿಸುತ್ತೆ. ಚಪಾತಿ ಜೊತೆಗೆ ಹಾಕ್ಕೊಂಡು ತಿನ್ನೋಣ. ಆ ಎಗ್ ಫ್ಲೇವರು ಜೊತೆಗೆ ಈರುಳ್ಳಿ ಟೊಮೊಟೊ ಫ್ಲೇವರು, ಈ ಮೂರು ಕೂಡ ಅಲ್ಟಿಮೇಟ್ ಆಗಿದೆ. ಈರುಳ್ಳಿ ಜಾಸ್ತಿ ಹಾಕಿದ್ರು ಕೂಡ ಈರುಳ್ಳಿ ಫ್ಲೇವರ್ ಗೊತ್ತಾಗಲ್ಲ, ಟೊಮೊಟೊ ಫ್ಲೇವರ್ ಗೊತ್ತಾಗಲ್ಲ. ಆ ಎಗ್ ಫ್ಲೇವರು ಚಪಾತಿ ಜೊತೆಗೆ ನೀವು ಎಗ್ ಐಟಮ್ನ ಮಿಸ್ ಮಾಡದೆ ಟ್ರೈ ಮಾಡಬೇಕು. ಅನ್ಲಿಮಿಟೆಡ್ ಜೊತೆಗೆ ಒಂದು ಎಗ್ ಐಟಮ್ ತೊಗೊಳ್ಳಿ, 2 ಚಪಾತಿ ಕೊಡ್ತಾರೆ, ಎಕ್ಸ್ಟ್ರಾ 1 ಚಪಾತಿ ಇಸ್ಕೊಳ್ಳಿ. ಯಾಕಂದರೆ ಈ ಎಗ್ ಐಟಮ್ಗೆ ನೀವು 2 ಅಲ್ಲ 3 ಚಪಾತಿ ತಿಂದರೂ ಕೂಡ ತಿನ್ನಬೇಕಂತ ಅನಿಸುತ್ತೆ, ಆ ಮಜಾ ಕೊಡುತ್ತೆ. ನೆಕ್ಸ್ಟು ಎಗ್ ಬುರ್ಜಿ, ಇದು ಕೂಡ ಚೆನ್ನಾಗಿರುತ್ತೆ ಸರ್, ಟ್ರೈ ಮಾಡಿ ಅಂತ ಎಗ್ ಐಟಮ್ನ ತಂದು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಬಂದಿದ್ದು ಅನ್ಲಿಮಿಟೆಡ್ ಫುಡ್ನ ಟ್ರೈ ಮಾಡೋಕ್ಕೆ, 8 ರೂಪೀಸ್ದು. ಜಾಸ್ತಿ ಸ್ಪೈಸಿ ಅನ್ಸಲ್ಲ. ಆ ಈರುಳ್ಳಿ ಫ್ಲೇವರು, ಎಗ್ ಜೊತೆಗೆ ಈರುಳ್ಳಿ ಫ್ಲೇವರು ಮಸ್ತು ಕಟ್ಟಾಗಿ ಬ್ಲೆಂಡ್ ಆಗಿದೆ, ತಿನ್ನಬೇಕಾದ್ರೆ ಮಜಾ ಕೊಡುತ್ತೆ. ನೆಕ್ಸ್ಟ್ ಯಾವ ಟ್ರೈ ಮಾಡೋಣ? ವೈಟ್ ರೈಸ್ ಕಷ್ಟ ಆಗುತ್ತೆ, ಇದನ್ನೇ ಜೀರಾ ರೈಸ್ನ ಟ್ರೈ ಮಾಡೋಣ. ಇದು ನೋಡಬೇಕಾದ್ರೆ ಹೆಂಗಿತ್ತು ಅಂದರೆ ಫುಲ್ಲು ಟೆಂಪ್ಟಿಂಗ್ ಆಗಿದೆ, ಯಾಕಂದರೆ ಅದ್ರ ಮೇಲೆ ದ್ರಾಕ್ಷಿ ಎಲ್ಲ ಕೊಟ್ಟಿದ್ರು. ಗೀ ರೈಸ್ ಥರ ಇದೆ ನೋಡೋಕ್ಕೆ. ಹಂಗೆ ಈ ಗೋಡಂಬಿನ ಅದಿದ್ದು ದ್ರಾಕ್ಷಿನ ಹಾಕ್ಕೊಂಡು ರೈಸ್ ಜೊತೆಗೆ ತಿಂದರೆ ಆ ಸ್ವೀಟ್ ಫ್ಲೇವರು ರೈಸ್ನ ಡಾಮಿನೇಟ್ ಮಾಡುತ್ತೆ. ರೈಸ್ನ ಡಾಮಿನೇಟ್ ಮಾಡೋದು ನಾನು ಹೇಳ್ತಾಯಿದ್ದೀನಿ ನೋಡಿ. ಯಾಕಂದರೆ ದ್ರಾಕ್ಷಿ ಸ್ವೀಟ್ ಇದ್ದರೂ ಕೂಡ ಇದ್ರ ಹಾಕಿರೋಂಥ ಖಾರ ಉಪ್ಪಾಗಲಿ ಗೊತ್ತಾಗಲ್ಲ, ಆ ದ್ರಾಕ್ಷಿ ಫ್ಲೇವರ್ ಎದ್ದು ಕಾಣಿಸುತ್ತೆ. ಜೊತೆಗೆ ತಿನ್ನಬೇಕಾದ್ರೆ ಮಜವಾಗಿದೆ, ಬಾಯಿಗೆ ರೈಸು ಅಷ್ಟೊಂದೇನು ಇದನ್ಸಲ್ಲ, ಮಜಾ ಕೊಡುತ್ತೆ. ಎಗ್ ಜೊತೆಗೆ ಜೀರಾ ರೈಸು ಇದು ಚೆನ್ನಾಗಿದೆ. ಬಟ್ ಚಪಾತಿ ಜೊತೆಗೆ ಮಿಸ್ ಮಾಡದೆ ಟ್ರೈ ಮಾಡಿ. ಅನ್ಲಿಮಿಟೆಡ್ ತೊಗೊಳ್ಳಿ, ಜೊತೆಗೆ ಒಂದು ಎಗ್ ಐಟಮ್ ತೊಗೊಳ್ಳಿ, ನಿಜವಾಗ್ಲೂ ಇಷ್ಟ ಆಗುತ್ತೆ ನಿಮಗೆ. ಇದರ ಲೊಕೇಶನ್ ಡೀಟೇಲು ಮತ್ತು ಇದರ ಪ್ರೈಸಿಂಗು, ಅಂದರೆ ಎಗ್ ಐಟಮ್ ಪ್ರೈಸಿಂಗು ಮತ್ತು ಅನ್ಲಿಮಿಟೆಡ್ ಇದ್ರ ಬಗ್ಗೆ ನಾನು ಏನೇನು ಸಿಗುತ್ತೆ ಅಂತ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ. ಇನ್ನೊಂದು ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋಂಥ ಫುಡ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.